ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತಮ್ಮನೇಲಿ ನೋಡ್ದಂಗೆ ಇದು ನಮ್ಮ ಗವಿಬೆಟ್ಟ ಟ್ರೆಕ್ಕಿಂಗ್ ಬ್ಲಾಗ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಏನೇನು ತೋರಿಸ್ತಿದ್ದೀನಿ ಅಂದರೆ ಹೇಗೆ ನಾವು ಹೊರಟ್ವಿ, ಜರ್ನಿ ಫುಲ್ ಹೇಗೆ ಎಂಜಾಯ್ ಮಾಡಿದ್ವಿ, ಮತ್ತು ಸ್ಟೇಗೆ ರೀಚ್ ಆದಮೇಲೆ ಅಲ್ಲಿ ನಾವು ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ವಿ ಅಂತ ಎಲ್ಲ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಎಕ್ಸೈಟ್ಮೆಂಟ್ ಏನಪ್ಪ ಅಂದರೆ ಕಾಂತಾರ ಮೂವಿ ಕ್ಲೈಮ್ಯಾಕ್ಸ್ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಬ್ರಹ್ಮ ರಾಕ್ಷಸ ಇರುತ್ತಲ್ಲ ಆ ಸ್ಪಾಟ್ ಎಲ್ಲ ಏನೇನು ಮಾಡ್ತೀನಿ, ಹೇಗಾಗುತ್ತೆ ಟ್ರೆಕ್ಕಿಂಗು ಗವಿಬೆಟ್ಟ, ಅದು ಪಾರ್ಟ್ 1 ಪಾರ್ಟ್ 2 ಅಂತ ಇರುತ್ತೆ. ಫಸ್ಟು ರೆಸಾರ್ಟ್ ಸ್ಟೇದು ಹೇಗೆ ಹೊರಟ್ವಿ ಅಂತ, ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಗವಿಬೆಟ್ಟ ಆ್ಯಕ್ಚುಲ್ ಟ್ರೆಕ್ಕಿಂಗ್ ಎಲ್ಲ ತೋರಿಸ್ತೀನಿ. ಸೊ ಈ ವಿಡಿಯೋನ ತಪ್ಪದೆ ನೋಡಿ, ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟ್ರೆಕ್ಕಿಂಗ್ಗೆ ಅಂತ ಪ್ಯಾಕಿಂಗ್ ಜೋರಾಗೆ ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲ ಸ್ವೆಟ್ ಶರ್ಟ್ಸು ಮತ್ತು ಸ್ವೆಟರ್ಸು ಆ ಟೈಪೇ ತೊಗೊತಾ ಇದ್ದೀನಿ. ಸೊ ಯಾವ ಗ್ಲಾಸಸ್ನ ತೊಗೊಳ್ಳೋದು ಅಂತ ನೋಡ್ತಾ, ಇದು ತೊಗೊಳ್ಳ, ಇದನ್ನು ತೊಗೊಳ್ಳ. ಆಲ್ಮೋಸ್ಟ್ ರಿಬೋನ್ ಇತ್ತು, ಹಾಕ್ಕೊಂಡೇ ಇಲ್ಲ. ಇದು ತೊಗೊಳ ಅಂದರೆ ಅಲ್ಲೆಲ್ಲಾದರೂ ಮಿಸ್ ಮಾಡಿಕೊಂಡ್ರೆ ಟ್ರೆಕ್ಕಿಂಗ್ ಅಲ್ವಾ, ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ದಿಸೆಲ್ಲ ಫಂಕಿ ಥರ ಇರೋದು, ಇದೆಲ್ಲ ಈ ಟ್ರಿಪ್ಗೆ ಸೂಟಬಲ್ ಆಗಲ್ಲ ಅಂದ್ಕೊಂಡಿದ್ದೀನಿ. ಇದು ಕೂಡ ಎಲ್ಲೋ ಶೇಡು, ಇದು ಕೂಡ ಈ ಟ್ರಿಪ್ಗೆ ಸೂಟಬಲ್ ಆಗಲ್ಲ. ಮೇ ಬಿ ಇದರಲ್ಲೆಲ್ಲ ಇದು ಕೂಡ ಗೋವಾ ಟ್ರಿಪ್ಪೆ. ಇದು ಈಗ ಕಾಣ್ತಿದೆ, ಇದು ಇಟ್ ಲುಕ್ಸ್ ಓಕೆ. ಹೆಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಟ್ರೆಕ್ಕಿಂಗ್ ಡೇ. ಆಲ್ರೆಡಿ 7:30ಗೆ ಹೊರಡಬೇಕು. 6:40 ಆಗಕ್ಕೆ ಬರ್ತಾಯಿದೆ. ಫುಲ್ಲು ಚಳಿ ಕೊರಿತಾ ಇದೆ. ರೆಡಿ ಆಗ್ತಿದ್ದೀನಿ. ಸೊ ಬಿಫೋರ್ ಟೇಕಿಂಗ್ ಬಾತ್ ಪುಟ್ ಆನ್ ಮಾಸ್ಕ್. ಏನು ಮಾಸ್ಕ್ ಇದು ಅಂತ ಕೇಳ್ಬೋದು. ಡಿಟ್ಯಾನ್ ಮಾಸ್ಕು, ನೀವು ನೋಡ್ಬೋದು ಇಲ್ಲಿ ಫಾಕ್ಸ್ ಸ್ಟೈಲ್ದು. ಸೊ ಚೆನ್ನಾಗಿದೆ. ಎಲ್ಲಾದರೂ ಫಂಕ್ಷನ್, ಎಲ್ಲರೂ ಹೊರಗಡೆ ಹೋಗೋ ಪ್ಲ್ಯಾನ್ಸ್ ಏನಾದರೂ ಇದ್ದರೆ ಈ ಥರ ಮಾಸ್ಕ್ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಲೈಕ್ ಒಂದು ಟ್ಯಾನ್ ಆಗಿದ್ರೆ ಫುಲ್ಲು ಹೊರಗಡೆ ಓಡಾಡಿ ಇದನ್ನ ನೀವು ಹ್ಯಾಂಡಿಯಾಗಿ ಇಟ್ಕೊಂಡ್ರೆ ಯೂಸ್ ಮಾಡ್ಬೋದು. ಸೊ ಫಾಕ್ಸ್ ಸ್ಟೈಲ್ದು ಈ ನಾಯ್ಕಾ ಪಿಂಕ್ ಸೇಲ್ ನಡೀತಿದೆ ಅನಿಸುತ್ತೆ. ನಾಯ್ಕದೆಲ್ಲ ಆರ್ಡ್ರ್ ಮಾಡ್ಬೋದು. ನಾನು ಇದು ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಮುಗ್ದೋಗಿರುತ್ತೆ ಅನಿಸುತ್ತೆ. ಆರ್ಡರ್ ಮಾಡ್ಬೋದು. 7:30ಗೆ ಸ್ಪಾಟಲ್ಲಿ ಇರಬೇಕು. ವಿ ಸ್ಟಿಲ್ ಹ್ಯಾವ್ 45 ಮಿನಿಟ್ಸ್. ಸ್ನಾನ ಮಾಡಿ ರೆಡಿಯಾಗಿ ಹೊರಡಬೇಕು. ಇವತ್ತು ಗವಿಬೆಟ್ಟ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಇವತ್ತು ಹೋಗಲ್ಲಿ ರೆಸಾರ್ಟಲ್ಲಿ, ಕಾಟೇಜ್ ರೆಸಾರ್ಟಲ್ಲಿ ಸ್ಟೇ ಮಾಡ್ತೀವಿ. ನಾಳೆ ಶುರು ಮಾಡ್ತೀವಿ ಟ್ರೆಕ್ಕಿಂಗ್ನ. ಸೊ ನಿನ್ನೆ ತಾನೇ ಎಲ್ಲ ಅನ್ಪ್ಯಾಕ್ ಮಾಡಿ ತೋರಿಸಿದೆ ನಿಮಗೆ. ಹಾಲ್ದು ಫ್ರೈಡೇ ಸೇಲ್ದು, ಪಿಂಕ್ ಫ್ರೈಡೇ ಸೇಲ್ದು, ಮಿಂತ್ರಾದು, ಇದು ನಾಯ್ಕದು ಒಂದಿಷ್ಟು ಆರ್ಡರ್ ಮಾಡಿದ್ದೆ. ಅದನ್ನು ಅನ್ಪ್ಯಾಕ್ ಮಾಡ್ತಿದ್ದೀನಿ ಏನೇನು ಬಂತು ಅಂತ. ನೋಡೋಣ ಏನೇನು ಬಂತು ಅಂತ. ಸೊ ಆ್ಯಸ್ ಯೂಶ್ವಲ್ ನಂದು ಸನ್ಸ್ಕ್ರೀನ್ ಬಂದಿದೆ, ಡಾಕ್ಟರ್ ಶೆಟ್ಸ್ದು ಪಿಂಕ್ಸ್ ಫ್ರೈಡೇ ಸೇಲ್ ಇರೋದ್ರಿಂದ ತೊಗೊಂಡಿದ್ದು. ಮತ್ತು ಪ್ಲಮ್ದು ಸಿರಮ್ಮು, ಅದ್ರ ಜೊತೆಗೆ ವಿಶ್ ಕೇರ್ ಅವ್ರದ್ದು ಬಾಡಿ ಲೋಷನ್ ತೊಗೊಂಡಿದ್ದೆ. ನಾನು ಗೋವಾ ಟ್ರಿಪ್ ಹೋಗ್ತಿರೋದ್ರಿಂದ ಬಾಡಿ ಟ್ಯಾನ್ ಆಗುತ್ತೆ ಅಂತ ವಿಶ್ ಕೇರ್ ಅವ್ರದ್ದು ಬಾಡಿ ಲೋಷನ್ ತೊಗೊಂಡಿದ್ದೆ, ಅದೊಂದು ಬಂದಿದೆ. ಆ್ಯಂಡ್ ಪ್ಲಮ್ಮೋದು ವಿಟಮಿನ್ ಸಿ ಸೀರಮು. ಸೊ ಇದು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ದಿಸ್ ಈಸ್ ದ ಫಸ್ಟ್ ಟೈಮ್ ತೊಗೊಂಡಿರೋದು. ನೋಡೋಣ ಹೇಗೆ ಬರುತ್ತೆ, ರಿವ್ಯೂ ಕೊಡ್ತೀನಿ. ಸೊ ಈ ಪ್ರಾಡಕ್ಟ್ಸ್ ಎಲ್ಲ ತುಂಬ ಸನ್ಸ್ಕ್ರೀನ್ ನಿಮಗೆ ಗೊತ್ತು, ಫೇಮಸ್ ಇದೆ ಡಾಕ್ಟರ್ ಶೆಟ್ ಸನ್ಸ್ಕ್ರೀನ್ ಅವ್ರದ್ದು. ಸೊ ಇಟ್ಸ್ ಗುಡ್. ಸೊ ಹೀಗೆ ರೆಡಿ ಆಗಿದ್ದೀನಿ. ಸ್ವೆಟ್ ಶರ್ಟ್ ಥರ ಹಾಕಿದ್ದೀನಿ, ತುಂಬ ಚಳಿ ಇರೋದ್ರಿಂದ ಟ್ರೆಕ್ಕಿಂಗ್ಗೆ. ಸೊ ಇವತ್ತು ಹೋಗಿ ರೆಸಾರ್ಟ್ ಸ್ಟೇ ಇಲ್ಲ. ಸೊ ಇದು ಸಾಕು ಟ್ರಾವೆಲ್ಗೆ, ಕನ್ವೀನಿಯೆಂಟಾಗಿದೆ, ಕಂಫರ್ಟಬಲ್ ಆಗಿದೆ ಅಂತ. ಸೊ ರೆಡಿ ಆಗಿದ್ದೀನಿ ಹೊರಡೋದನ್ನೇ. ಇಷ್ಟು ಜನ ಇದೀವ ನಾವು. ಇದು ದೊಡ್ಡ ಬಸ್ ಇದೆಯಲ್ಲ, ಲಗೇಜ್ ಇಲ್ಲ ಮೇಲೆ ಅಲ್ಲಿ ಇಡ್ಬೋದು ಅನ್ಸುತ್ತೆ. ಈಗ ಸೊ ಇನ್ನೇನು ಹೊರಡದೆ. ಬೇಡ್ಕೊಳ್ ರೂಪಾಯಿ ಎಲ್ಲ ಒಳ್ಳೇದಾಗಿ ಹೋಗಿ ಹಿಂಗೆ ಬಂದ್ಬಿಡೋಣ. ಬಸ್ ಹೋಯ್ತದೆ.
ಯಾವ ಕಾವ್ಯ? ಕಾವ್ಯ ಅಲ್ಲ, ನಾನು ತಪ್ಪು ಕಿಪ್ಪಿಸ್ಕೊಂಡ್ರೆ ಆಮೇಲೆ ನೀವು ನಾನು ಮರ್ತೋದ್ರೆ ಅಂತ ಅಷ್ಟೇ. ಫೋಟೋನೇ ತಗೊಂಡಿಲ್ಲ. ಬ್ರೇಕ್ಗೆ ನಿಲ್ಸಿದೀವಿ ಇಲ್ಲಿ. ಏನ್ ಬೋಟಿ, ಬನ್ನಿ ಕಾಫಿ ಕುಡಿಯೋಣ. ಏನ್ ಬೋಟಿ ತಿಂತೀರಾ? ತಿಂದಿದ್ದೀನಿ, ಯಾಕೆ ತಿಂದಿಲ್ಲ? ಏನ್ ತಗೊಂಡಿದೀಯ ರಮ್ಯಾ ಅಲ್ಲಿ ತೋರ್ಸು. ಬೋಟಿ ಬೇಕಾ? ಬೋಟಿ ನೋಡ್ಬಿಡು. ಹಿಂಗ ಹಾಕೊಂಡ್ಬಿಡು, ಹಿಂಗ್ ಹೋಗಿ ತಿನ್ಕೊಂಡು ಹೋಗೋಣ. ಗೊತ್ತಾಗುತ್ತೆ ಯಾವ್ದು ಹಾಕ್ಬೇಕು. ಐಸ್ ಕ್ರೀಮ್ಗೆ ಜೋಡಿಸ್ಬೇಕು ಅಂತ ಈ ತರ ಮಕ್ಳು ಇನ್ನೂ ಸಿಕ್ಕವ್ರೆ. ಪಂಚರ್ ಕತೆ, ಒಂದು ಪಂಚರ್ ಕತೆ ಇದು. ಹಾಫ್ ಅನ್ ಅವರ್ ರೀಚ್ ಆಗ್ತಿದ್ವಿ. ಒಂದು ಪಂಚರ್ ಆ ಕಡೆ ಟೈರ್ ಅನ್ಸುತ್ತಲ್ಲ ಪಂಚರ್ ಆಗಿರೋದು. ಹೌದಾ? ಎತ್ಕೊ ಬರಬೇಕಾಯ್ತಾ ಮತ್ತೆ? ಹೋಗ್ತಾ ಇದೀವಿ. ಯಾರ ಜೊತೆ? ಯಶವಂತ್ ಸರ್ ಜೊತೆ. ನೀವು ನೋಡಿ, ಇವತ್ತು ನಾಳೆ ಟ್ರಕ್ಕಿಂಗ್ ಮುಗಿದ ಮೇಲೆ 9 ಗಂಟೆಗೆ ವಿಡಿಯೋ ಬರುತ್ತೆ. ಥ್ಯಾಂಕ್ ಯು. ಹೀಗೂ ನಾಳೆ ಬೆಳಗ್ಗೆ ಯಾರು ಹತ್ತಾರೆ, ಯಾರು ಹತ್ತಲ್ಲ ನೋಡೋಣ ಬನ್ನಿ. ಇದು ವೀಕ್ಷಕರ ಗಮನಕ್ಕೆ ಜಾಗ ಎಲ್ಲಿದೆ ಹೋಗಕ್ಕೆ? ನಿಶ್ಚಿ ಬಾ, ಯಾಕೆ ಹತ್ತಿದ್ಯಾ? ಬಸ್ ಇಲ್ಲೇ ಇರುತ್ತೆ ತಾನೆ? ಕಡೆ ಎಲ್ಲ ಇದೆಯಲ್ಲ, ಅದಕ್ಕೆ ಬೇಡ ಅಂತ ನಿಶ್ಚಿ ಎದ್ದೇಳು, ಬಂತು. ಏನಾಗುತ್ತ ಅಂತ? ಒಂದೇ ರೂಮಲ್ಲ, ಒಂದೇ ಕಾಟೇಜ್ ಅಲ್ಲ. ಮೂರು ಅಲ್ಲಿಬ್ರಾ? ಅಲ್ಲೊಬ್ರು ವಾಶ್ರೂಮ್ ಹೋಗಿ 3, 4, 5, 6 ಮೆಂಬರ್ಸ್ ಇದು. ಪೂರ್ತಿ ತಗೊಂಡಿದ್ದಾರೆ. ನಮ್ಗೆ ಎಷ್ಟು ಅಷ್ಟೇ.
ಏನು ಬೇಕು? ಅರಿ 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 ಆ ಕಡೆ ಈ ಕಡೆ ಇವ್ರಿಗೆ ಲೇಟ್ ಆಗುತ್ತೆ ನೋಡ್ಕೊಂಡು ನಿಂತಿರೋ ಗೇಟ್ ನಾವೆಲ್ಲ ರೆಡಿಯಾಗಿ ಹೊರಟಿದ್ದೆ. ಆಫ್ ರೋಡ್ ರೈಡ್ ಕರ್ಕೊಂಡು ಹೋಗ್ತೀನಿ ಅಂದರು ಗೈಡು. ಸೊ ಎಲ್ಲ ಹುಡುಗಿರು ರೆಡಿಯಾಗಿ ನಿಂತ್ವಿ. ಮಕ್ಕಳು ಕೂಡ ಬಂದಿದ್ರು. ಸೂಪರ್ಬ್ ಆಗಿತ್ತು ರೈಡ್ ಮಾತ್ರ. ಫುಲ್ಲು ಅಡ್ವೆಂಚರಸ್ ಆಗಿತ್ತು. ಕಲ್ ಮೇಲೆ ಗುಡ್ಡದ ಮೇಲೆಲ್ಲ ಹೋದ್ವಿ. ನಾಳೆ ಟ್ರೆಕ್ಕಿಂಗ್ ಯಾರು ಜೀಪಲ್ಲಿ ಹೋಗ್ಬೇಕು ಅಂತೀರೋ ಅವ್ರು ನಿನ್ನೆ ಕಣ ಇರೋದು ರೈಡು ಅದ್ರ ಮೇಲೆ ನಡ್ಕೊಂಡು ಹೋಗೋದು ಬಾಯ್ ಈಗ ಅಷ್ಟೇ ರಾಡಿಂದ ಆಚೆ ಹೋಗುತ್ತೆ. ಜಾಸ್ತಿ ರೇಟ್ ಆಗ್ಬಿಟ್ಟಿಲ್ಲ. ಫೈನಲಿ ಅಲ್ಲಿಂದ ಬಳಸಿ ಸೂಪರ್ ಆಗಿದೆ. ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಗೌರಿ ಬಿಟ್ಟದ್ದು ವ್ಯೂ ಪಾಯಿಂಟಲ್ಲಿ ಸನ್ಸೆಟ್ ನೋಡಿಕೊಂಡು ಮತ್ತೆ ಕ್ಯಾಂಪ್ ಹತ್ರ ಹೊರಟ್ವಿ. ಅದು ಕೂಡ ರೂಟ್ ಸಖತ್ತಾಗಿತ್ತು. ಚೆನ್ನಾಗಿತ್ತಲ್ವಾ? ಬರೋದಕ್ಕಿಂತ ಇದೆಷ್ಟು ನಾವಿದ್ದಿದ್ದು ಕಾಟೇಜ್ ಹೆಸರೇನು ಅಂದರೆ ವಿಸ್ಲಿನ್ ಕ್ಯಾಂಪ್ ಅಂತ. ಕಾಟೇಜು ಮಾಡ್ರೇಟ್ ಆಗಿತ್ತು. ಸೊ ನಿಮ್ಗೆಲ್ಲರಿಗೂ ಗೊತ್ತಂದರೆ ಕಾಡಲ್ಲಿ ಈ ಥರನೇ ಇರುತ್ತೆ. ಮೇಲ್ಗಡೆ ಹೋದರೆ ಅಲ್ಲಿ ಹುಡುಗರಿಗೆ ಸ್ಟೇ ಕೊಟ್ಟಿದ್ದರು, ಟೆಂಟ್ ಥರ. ನಮಗೆಲ್ಲ ಕೆಳಗಡೆ ಅರೇಂಜ್ ಮಾಡಿದರು ಹುಡುಗಿರಿಗೆ. ಒಂದು ಸ್ಟೇಯಲ್ಲಿ ಲೈಕ್ ಅರೌಂಡ್ 8 ಪೀಪಲ್ಲು, ಅರೌಂಡ್ 6 ಪೀಪಲ್ ಅಕೊಮೊಡೇಟ್ ಮಾಡೋ ಹಂಗೆ ಡಬಲ್ ಬೆಡ್ಡು, ಸಿಂಗಲ್ ಬೆಡ್ ಆ ಥರ ಇತ್ತು. ಸೊ ಕಂಫರ್ಟಬಲ್ ಆಗಿತ್ತು, ಏನಿಲ್ಲ ಪ್ರಾಬ್ಲಮ್ ಇರಲಿಲ್ಲ. ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇತ್ತು. ಮತ್ತು 3 ಟೈಮ್ ಫುಡ್ಡು, ಒಂದು ಸ್ನ್ಯಾಕ್ಸು, ಮತ್ತು ಕಾಫಿ ಮತ್ತು
ಈವ್ನಿಂಗ್ ಮತ್ತು ಮಾರ್ನಿಂಗ್ ಕಾಫಿ ಕೊಡ್ತಾಯಿದ್ರು. ಸೊ ಕಂಫರ್ಟಬಲ್ ಆಗಿತ್ತು. ನಾವು ಅಲ್ಲಿಂದ ಆಫ್ ರೋಡ್ಗೆ ರೈಡ್ಗೆ ಹೋಗಿದ್ವಿ ಅಂತ ಹೇಳಿಲ್ಲ, ಅಲ್ಲಿಂದ ವ್ಯೂ ಪಾಯಿಂಟಲ್ಲಿ ಸನ್ಸೆಟ್ ನೋಡಿಕೊಂಡು ಬಂದು ನಾವು ಮತ್ತೆ ಫ್ರೆಶ್ ಆಗಿ ರೆಡಿಯಾಗಿ ಸಮ್ ರೀಲ್ಸು ಅದು ಇದು ಅಂತ ಅವ್ರವ್ರದ್ದೇ ಆ್ಯಕ್ಟಿವಿಟೀಸಲ್ಲೇ ಎಲ್ಲರೂ ಇನ್ವಾಲ್ವ್ ಆಗಿದ್ದರು. ಅದಾದಮೇಲೆ ಫೈರ್ ಕ್ಯಾಂಪಲ್ಲಿ ಎಲ್ಲರೂ ಫುಲ್ ಜೋಶಲ್ಲಿ ಸುಸ್ತಾಗಿದ್ರು ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡಿದ್ವಿ. ವೆದರ್ ಕೂಡ ಸಪೋರ್ಟಿವ್ ಆಗಿತ್ತು. ಚಳಿ ಇದ್ದರೂ ನಮಗೆ ಕ್ಯಾಂಪ್ ಫೈರ್ ಹಾಕಿರೋದ್ರಿಂದ ಫೈರ್ಗೆ ಮತ್ತು ಡ್ಯಾನ್ಸ್ ಮಾಡ್ತಿರೋದ್ರಿಂದ ಅಷ್ಟು ಅನ್ನಿಸ್ಲಿಲ್ಲ. ತುಂಬ ಚಳಿ ಅಂತಲೂ ಇರಲಿಲ್ಲ, ಚೆನ್ನಾಗಿತ್ತು ವೆದರು ಕೂಡ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇದಾದಮೇಲೆ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಾದಮೇಲೆ ಫುಡ್ಗೆ ಅಂತ ಹೋದ್ವಿ. ಫುಡ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಎಲ್ಲ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ತಿರ್ಗಿ ಸ್ಕೂಲ್ ಹೋಗಕ್ಕೆ ಆಗಲ್ಲ, ಮತ್ತೆ ಫೀಸ್ ಎಲ್ಲಿಂದ ಕಟ್ತೀರಾ? ಅಷ್ಟೇ. ಹಾಗಾದ್ರೆ ಅವ್ನು ಮಾಡ್ತಾನೆ, ಸ್ಕೂಲ್ಗೆ ಹೋಗಂಗಿಲ್ವಲ್ಲ, ಮಾಡ್ತಾನೆ. ಊಟ ಎಲ್ಲ ಮುಗಿಸಿ ಮತ್ತೆ ಡ್ಯಾನ್ಸು ಮತ್ತು ಸಮ್ ಆ್ಯಕ್ಟಿವಿಟೀಸ್ ಎಲ್ಲ ಅರೇಂಜ್ ಮಾಡಿದ್ರು, ಮ್ಯೂಸಿಕಲ್ ಚೇರ್ ಅಂತ ಎಲ್ಲ ಅದನ್ನೆಲ್ಲ ಮಾಡ್ತಾ ಇದ್ವಿ. ಅದನ್ನೆಲ್ಲ ಮುಗಿಸಿ ಡ್ಯಾನ್ಸ್ ಮಾಡ್ಕೊಂಡು ಮುಗಿಸ್ಕೊಂಡು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಅರೌಂಡ್ 10:30 11 ಹತ್ರ ಆಗಿತ್ತು. ನಾವು ಮಾತಾಡಿಕೊಂಡು ಮಲ್ಗೋ ಅಷ್ಟೊತ್ತಿಗೆ 2 ಆಗಿತ್ತು. ಮತ್ತೆ ಬೆಳಗ್ಗೆ ಟ್ರೆಕ್ಕಿಂಗ್ಗೆ ರೆಡಿ ಆಗಬೇಕಾಗಿತ್ತು. 5ಗೆ ಹೇಳಿದ್ರು. ಅದು 5 ಅಂದರೆ ಒಂದು 5:37 ಆಯಿತು ಹೊರಡೋದು. ನಾಳೆ ಬೆಳಗ್ಗೆ ನಿಮಗೆ ವಿಡಿಯೋದಲ್ಲಿ ಹೇಳ್ದಂಗೆ ಕಾಂತಾರದು ಕ್ಲೈಮ್ಯಾಕ್ಸ್ ಮೂವಿ ಸ್ಪಾಟ್ ಇದೆಯಲ್ಲ, ಬ್ರಹ್ಮರಾಕ್ಷಸ ಇರೋದು, ಆ ಸ್ಪಾಟ್ಗೆ ಹೋಗಬೇಕಾಗಿರೋದು. 4 ಪೀಕ್ಸಲ್ಲಿ ಒನ್ ಆಫ್ ದ ಪೀಕ್ ಕೂಡ ಅದು ಒಂದು. ಅಲ್ಲಿಗೆ ಹೋಗೋದಕ್ಕೆ ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಸೊ ನೋಡೋಣ ಹೇಗೆ ಹೋಗುತ್ತೆ ನಮ್ಮದು ನಾಳೆ ಟ್ರೆಕ್ಕಿಂಗು, ಏನೇನು ಪೀಕ್ಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳ್ತೀನಿ. ಸ್ಟೇ ಟ್ಯೂನ್ ಫಾರ್ ದ ಸೆಕೆಂಡ್ ವಿಡಿಯೋ. ಸಿ ಯು, ಬಾಯ್ ಬಾಯ್.